ಫ್ರೆಂಡ್ಸ್ ನಮಸ್ತೆ. ನಾನಿವತ್ತು ನಿಮ್ಮಲ್ಲಿ ಹೊಸ ಸುದ್ದಿ ತೊಗೊಂಡ್ಬಂದಿದ್ದೀನಿ. ಸುದ್ದಿ ಏನಪ್ಪ ಅಂದರೆ ರೇಷನ್ ಕಾರ್ಡ್ ಬಗ್ಗೆ ಭಾಳಷ್ಟು ಚರ್ಚೆ ನಡೀತಾ ಇದೆ. ಅದರ ಬಗ್ಗೆ ಕ್ಲಿಯರಾಗಿ ಹೇಳ್ತೀನಿ. ಹೇಳೋ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಫ್ರೆಂಡ್ಸ್, ರೇಷನ್ ಕಾರ್ಡು ಅಪ್ಲೈ ಮಾಡಿ 2 ವರ್ಷ 3 ವರ್ಷ ಭಾಳಷ್ಟು ಜನದ್ದು ಬಂದಿಲ್ಲ, ಅಂಥವು ಪೆಂಡಿಂಗ್ ಇದೆ. ಇದು ಯಾಕೆ ಪೆಂಡಿಂಗ್ ಇದೆ? ಈಗ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋಕ್ಕೆ ಯಾಕೆ ಸರ್ವರ್ ಬಿಡ್ತಾ ಇಲ್ಲ ಅಂತ ಕೆಲವಷ್ಟು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಇಲ್ಲೇ ಐತಿ ನೋಡಿ. ಪ್ರಶ್ನೆ ಹೇಗೆ ಉತ್ತರ ಏನಪ್ಪ ಅಂದರೆ, ಈಗ 2-3 ವರ್ಷದ ಹಿಂದೆಯಿಂದ 2,95,000 ರೇಷನ್ ಕಾರ್ಡು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದಾರೆ ಜನ. ಅದರಲ್ಲಿ 53,000 ಸರ್ಕಾರ ಬಿಡುಗಡೆ ಮಾಡಿದೆ. ಇನ್ನು 2 ಲಕ್ಷ ಚಿಲ್ಲರೆ ಇದ್ದಾರೆ, ಹಂಗೆ ಪೆಂಡಿಂಗ್ ಇದೆ. ಅದು ವೆರಿಫೈ ಮಾಡ್ತಾ ಇದ್ದಾರೆ. ಇದು ಯಾಕೆ ವೆರಿಫೈ ಮಾಡ್ತಾ ಇದ್ದಾರೆ? ಅನ್ನಭಾಗ್ಯ ಸ್ಕೀಮ್ ಯಾವಾಗಿಂದ ಸ್ಟಾರ್ಟ್ ಆಯಿತು ಆವಾಗಿಂದ ರೇಷನ್ ಕಾರ್ಡ್ ಅಪ್ಲೈ ಜಾಸ್ತಿ ಆಗ್ತಾಯಿದೆ. ಅದಕ್ಕೋಸ್ಕರ ಸರ್ಕಾರ ಒಂದು ಸ್ವಲ್ಪ ಚುರುಕಾಗಿ ಅವ್ರು ನೋಡ್ತಾ ಇದ್ದಾರೆ, ಇದು ಯಾಕೆ ಮಾಡ್ತಾ ಇದ್ದಾರೆ ಜನ. ಮೊದಲೇ ಇಷ್ಟು ರೇಷನ್ ಕಾರ್ಡ್ ಅಪ್ಲೈ ಆಗಿದ್ದಿಲ್ಲ, ಈಗ ಯಾಕೆ ಜಾಸ್ತಿ ಆಯಿತು? ಅನ್ನಭಾಗ್ಯ ಸ್ಕೀಮು, ಗೃಹಲಕ್ಷ್ಮಿ ಸ್ಕೀಮಿಗೆ ಮಾಡ್ತಾ ಇದ್ದಾರೋ ಏನು ಸಮಸ್ಯೆ ಅಂತ ಎಲ್ಲ ಚೆಕ್ ಮಾಡ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತೊಮ್ಮೆ ಏನಪ್ಪ ಅಂದರೆ ಮತ್ತೊಂದು ಸುದ್ದಿ, ಈಗ ಕೆಲವು ರೋಗಿಗಳಿಗೆ ರೇಷನ್ ಕಾರ್ಡ್ ಅರ್ಜೆಂಟ್ ಬೇಕಾಗಿರುತ್ತೆ. ಅಂಥವ್ರಿಗೆ ಸರ್ವರ್ 2 ಗಂಟೆ 1 ಗಂಟೆ ಅವಾಗ ಬಿಡ್ತಾ ಇದೆ ಸರ್ಕಾರ. ಅದು ಯಾಕಪ್ಪ ಅಂದರೆ ಅವರಿಗೆ ಆಸ್ಪತ್ರೆ ಖರ್ಚು, ಬಡ ಕುಟುಂಬ ಇರುತ್ತೆ, ಅವ್ರ ಹತ್ರ ರೇಷನ್ ಕಾರ್ಡ್ ಇರಲ್ಲ, ಅವರಿಗೆ ಆಸ್ಪತ್ರೆಗೆ ಖರ್ಚಿಗೆ ಬೇಕಾಗುತ್ತೆ. ಅಂಥವರಿಗೆ ಆ ಆಧಾರ್ ಕಾರ್ಡ್ ಸರ್ವರನ್ನು 2 ಗಂಟೆ 1 ಗಂಟೆ ಬಿಡ್ತಾ ಇದೆ. ಅದು ಯಾವ ಥರ ಅವ್ರು ಮಾಡಬೇಕು? ಮತ್ತು ಅದ್ರಾಗೂ ಒಂದು ಕ್ವಶನ್ ಇದೆ. ಈಗ ರೋಗಿಗಳಿಗೆ ಬರ್ತದಂತ ನೀವು ಹೆಂಗೆ ಹೇಳ್ತೀರಾ ಅಂತ. ಅದಕ್ಕೆ ಏನಪ್ಪ ಅಂದರೆ ಡಾಕ್ಟರ್ ಸರ್ಟಿಫಿಕೇಟ್ ಇರಬೇಕು. ಇವರು ರೋಗಿಗಳು, ಇವ್ರಿಗೆ ಬೇಕಾಗಿದೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಅವರು ಆನ್ಲೈನಲ್ಲಿ ಆಧಾರ್ ಕಾರ್ಡ್ ತೊಗೊಂಡು ಅಪ್ಲೈ ಮಾಡ್ಬೋದು. ಅಂಥವರಿಗೆ ರೇಷನ್ ಕಾರ್ಡ್ ಬಹು ಜಲ್ದಿ ಬರ್ಬೋದು. ಕೆಲವು ಸುದ್ದಿ ಏನಪ್ಪ ಅಂದರೆ, ಈಗ ನಮ್ಮ ಏನೋ ಮಂತ್ರಿಗಳು, ಕರ್ನಾಟಕ ರಾಜ್ಯ ಮಂತ್ರಿಗಳು ಹೇಳಿದ್ದಾರೆ, ಏನು ಈಗ ಸದ್ಯಕ್ಕೆ ನಾವು ಹೊಸ ಅಪ್ಲಿಕೇಶನ್ನು ಯಾವುದು ಅಪ್ಲೈ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್ವರ್ ಅಂತ ಕೇಳ್ತಾರಲ್ಲ ಜನ. ಇದು ಹಳೆ ಕಾರ್ಡು ಎಲ್ಲ ಕ್ಲಿಯರ್ ಆಗೋ ತನಕ ನಾವು ಹೊಸ ಕಾರ್ಡು ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ ಸರ್ವರ್ ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಇದಕ್ಕೆ ಕಾಯಿರಿ, ಮುಂದೆ ಬರೋ ದಿನದಲ್ಲಿ ಅದು ನಾವು ಬಿಡುಗಡೆ ಮಾಡ್ತೀವಿ ಅಂತ ಮುನಿಯಪ್ಪ ಸರ್ ಹೇಳಿದ್ದಾರೆ. ಇನ್ನು ನೋಡೋಣ, ಇನ್ನೊಂದು ಸ್ವಲ್ಪ ದಿನ ನೋಡಿ ಆಮೇಲೆ ಮತ್ತೆ ಹೊಸ ಆನ್ಲೈನಲ್ಲಿ ಯಾವಾಗ ಅಪ್ಲೈ ಮಾಡ್ತಾರೆ ಎಲ್ಲರಿಗೂ ಬರಬೇಕು. ರೋಗಿಗಳು ಮಾತ್ರ ಅಲ್ಲ, ಎಲ್ಲರಿಗೂ ಯಾವಾಗ ಅಪ್ಲೈ ಆಗುತ್ತೆ ಆವಾಗ ನಿಮ್ಮ ಮುಂದೆ ಮತ್ತೊಂದು ಸುದ್ದಿ ತೊಗೊಂಬರ್ತೀನಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.